ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದಾರೆ? ನಾನು ಸೂಪರ್ ಆಗಿದೆ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ಹೌದು ಗುರು, ಬಿಗ್ ಬಾಸ್ ಫೈನಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋ ಸಮಯ ಬಂತು. ಇನ್ನೊಂದು ಸ್ವಲ್ಪ ದಿನ ಇದೆ. ಸ್ವಲ್ಪ ದಿನ ಅಂದರೆ ಒಂದು 2-3 ತಿಂಗಳು, ಅಕ್ಟೋಬರ್ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಸ್ಟಾರ್ಟ್ ಆಗುತ್ತೆ ಮೋಸ್ಟ್ಲಿ. ಈ ವರ್ಷನ ಆಲ್ಮೋಸ್ಟ್ ಆಗಿ ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಖಂಡಿತವಾಗ್ಲೂ. ಫಸ್ಟ್ ವೀಕ್ ಆಗ್ಬೋದು, ಸೆಕೆಂಡ್ ವೀಕ್ ಆಗ್ಬೋದು, ಥರ್ಡ್ ವೀಕ್ ಆಗಿರ್ಬೋದು, ಯಾವುದಾದ್ರೂ ಒಂದು ವೀಕಲ್ಲಿ ಸ್ಟಾರ್ಟ್ ಮಾಡಿದ್ರೆ ಒಟ್ಟಿನಲ್ಲಿ ಅಕ್ಟೋಬರಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಬಿಗ್ ಬಾಸಲ್ಲಿ ಈ 3 ಜನ ಬರೋದು ಫಿಕ್ಸ್ ಅಂತ ನನಗನ್ನಿಸ್ತದೆ. ಯಾಕಂದರೆ ಇವ್ರು 3 ಜನ ಈ ವರ್ಷ ಆಗಿರೋ ಘಟನೆಗಳನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಿಂದ ಪಕ್ಕ ಒಬ್ಬರು ಬಂದೇ ಬರ್ತಾರೆ ಬಿಗ್ ಬಾಸ್ಗೆ ಖಂಡಿತವಾಗ್ಲು. ಓಟ್ ಟೈಮ್ ಆಗಿರ್ಬೋದು, ಈಗ ರಕ್ಷಕ್ ಆಗಿರ್ಬೋದು, ಅಬ್ವಿಯಸ್ಲಿ ಅವ್ರ ತಂದೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲ ಓಕೆ. ಆದರೂ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೋಲ್ ಆಗಿದ್ದರು, ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದರು. ಅದಕ್ಕೋಸ್ಕರ ಬಿಗ್ ಬಾಸ್ ಅವ್ರು ಕರೆಸ್ತಾರೆ. ಅಂದರೆ ಬಿಗ್ ಬಾಸ್ ಮೆಟೀರಿಯಲ್ ಯಾವ ಥರ ಇರಬೇಕು ಅಂದರೆ, ಒಂದು ಜಾಸ್ತಿ ಒಳ್ಳೆಯವರಾದರೂ ಅನ್ಸ್ಕೊಂಡಿರ್ಬೇಕು, ಇಲ್ಲ ಜಾಸ್ತಿ ಕೆಟ್ಟವರಾದರೂ ಅನ್ಸ್ಕೊಂಡಿರ್ಬೇಕು. ಆ ಥರ ಇದ್ದರೆ ಬಿಗ್ ಬಾಸಲ್ಲಿ ಕರೆಯೋದು 100% ಪಕ್ಕಾ ಗುರು. ಅದಕ್ಕಾಗಿ ನಾನು ಈ 3 ಜನರ ಹೆಸರು ಹೇಳ್ತಾ ಇದ್ದೀನಿ. ಮೊದಲನೇ ಹೆಸರು ನಾನು ತೊಗೊಳ್ಳೋದು ಎಸ್ ಎಮ್ ಆರ್ ಗೇಮಿಂಗು. ನಿಮ್ಗೆಲ್ರಿಗೂ ಗೊತ್ತು, ಯಾಕಂದರೆ ತುಂಬಾ ಹೆಲ್ಪ್ ಮಾಡ್ತಾಯಿದ್ದಾರೆ. SMR ಗೇಮಿಂಗ್ YT ಅವರು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈಗ ಯಾರಿಗಾದ್ರೂ ಕಷ್ಟ ಇದೆ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಅವ್ರಿಗೆ ದುಡ್ಡು ಹಾಕೋದು ಅಥವಾ ಏನೋ ಒಂದು ಮಾಡ್ಕೊಡೋದು. ಮೊನ್ನೆ ಯಾವುದೋ ಒಂದು ಅಜ್ಜಿ ತಾತನಿಗೆ ಒಂದು ಬಜ್ಜಿ ಒಂದು ಅಂಗಡಿ ಮಾಡಿಕೊಟ್ಟಿದ್ರು. ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಅದಕ್ಕಾಗಿ ಅವರು ಬರಬಹುದಂತ ನನಗನ್ಸದೆ. ಅವ್ರು ಸುಮಾರು ಒಂದು 3-4 ವರ್ಷದಿಂದ ಯೂಟ್ಯೂಬಲ್ಲಿದ್ದಾರೆ. ಗೇಮಿಂಗಲ್ಲಿ ನಂಬರ್ 1 ಕರ್ನಾಟಕದಲ್ಲಿ ಅವರೇ, SMR ಗೇಮಿಂಗು. 101% ನನಗನ್ಸುತ್ತೆ ಅವರು ಬರಬಹುದು ಅಂತ. ಯಾಕಂದರೆ ಅವರು ಈಗ ನಾನು ಹೇಳ್ದಂಗೆ ಬಿಗ್ ಬಾಸ್ ಮೆಟೀರಿಯಲು ಅವ್ರ ಹತ್ರ ಇದೆ, ಅವ್ರು ಯಾವುದ್ರಲ್ಲೂ ಕೂಡ ಕಮ್ಮಿ ಇಲ್ಲ. ಅದಕ್ಕಾಗಿ ಅವ್ರು ಬರ್ತಾರೆ ಅಂತ ನನಗನ್ಸುತ್ತೆ ಗುರು, ಮೊದಲನೇದಾಗಿ. ಎರಡನೇದಾಗಿ ನೋಡೋದಾದರೆ ಪ್ರ್ಯಾಂಕ್ ಕನ್ನಡಿಗ ಅಂತ ನಿಮ್ಗೆ ಗೊತ್ತು, ಸಿಕ್ಕಾಪಟ್ಟೆ ವೈರಲ್ ಆಗಿದ್ದರು ಅವರು. ಯಾಕಂದರೆ ಅವರು ಒಂದು ವಿಡಿಯೋ ಮಾಡುವಾಗ ಹಿಂಗೆ ಒಂದು ಏನು ಹಗ್ಗವರು ಸ್ಲ್ಯಾಪ್ ಅಂತ ಏನೋ ಇತ್ತು, ಅದು ಚಾಲೆಂಜು. ಅವರು ಒಬ್ಬರು ಜೋರಾಗಿ ಅವ್ರ ತಲೆ ಮೇಲೆ ಹೊಡೆದಿದ್ರು. ಆ ತಲೆ ಮೇಲೆ ಹೊಡೆದಿರೋದ್ರಿಂದ ಅವರು ಈ ಬೊಂಬೆದು ಹೆಲ್ಮೆಟ್ ಇರುತ್ತಲ್ಲ, ಆ ಹೆಲ್ಮೆಟೆಲ್ಲ ಮುರಿದೋಗಿ ತುಂಬಾ ರಾದಂತ ಆಗಿಬಿಟ್ಟಿತ್ತು ಅದು ಮಾತ್ರ. ಹಂಗಾಗಿ ಆ ಒಂದು ವಿಷಯನ ಇಟ್ಕೊಂಡು ಅವ್ರಿಗೂ ಕೂಡ ತುಂಬಾ ಆಸೆ ಇದೆ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರಬೇಕು ಅಂತ. ಅವರು ಇಡೀ ಕರ್ನಾಟಕ ಟ್ರಿಪ್ ಮಾಡ್ತಾಯಿದ್ದಾರೆ. ಹಾಗಾಗಿ ಅವ್ರನ್ನ ಕರೆಸ್ಬೋದು ಈ ಬಿಗ್ ಬಾಸ್ ಅವರು ಅಂತ ನನಗನ್ಸುತ್ತೆ. ಯಾಕಂದರೆ ಸ್ವಲ್ಪ ಅವ್ರಿಗೆ ಅವಮಾನ ಆಗಿದೆ. ಒಂದು ಅವಕಾಶ ಕೊಟ್ಟು ಇವರು ಬೆಳೀಲಿ. ಯಾಕಂದರೆ ಸೋಷಿಯಲ್ ಮೀಡ್ಯಾದಿಂದ ತುಂಬ ಜನ ಪ್ರತಿ ಸಾರಿ ಒಬ್ಬೊಬ್ಬರು ಅಂತೂ ಬಂದೇ ಬರ್ತಾರೆ. ಅವ್ರನ್ನಾದರೂ ಈ ಸಾರಿ ಕರೆಸ್ಬೋದು ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ನೋಡೋಣ, ಕಾದು ನೋಡ್ಬೇಕು. ಯಾಕಂದರೆ ಅವರು ಬರೋ ಸಾಧ್ಯತೆ ತುಂಬಾ ಇದೆ. ಯಾಕಂದರೆ ಅವ್ರಿಗೆ ಅವಮಾನ ಆಗಿದೆ, ಜನಗಳ ಮಧ್ಯೆ ಒಂದು ನ್ಯಾಯ ಸಿಗಬೇಕು. ಅಥವಾ ಅವ್ರು ಬಿಗ್ ಬಾಸ್ ಮೆಟೀರಿಯಲ್ಲು ಇದರಲ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ಕರೆಸ್ಬೋದು ಅನ್ನೋ ಒಂದು ಆಸೆ ಅಷ್ಟೇ. ನೋಡೋಣ. ಅದು ಬಿಟ್ಟರೆ ಮೂರನೇದಾಗಿ ನಿಮ್ಮೆಲ್ಲರ ಡಾಕ್ಟರ್ ಬ್ರೋ, ಡಿಯರ್ ಬ್ರೋ ಯೂಟ್ಯೂಬ್ ಚಾನಲ್ ಇದೆ, ನಿಮ್ಗೆಲ್ರಿಗೂ ಗೊತ್ತು. ಅವ್ರು ಯಾರು ಗೊತ್ತಿಲ್ಲ ಅಂತ ಏನಿಲ್ಲ, ಅವರೆಲ್ಲರಿಗೂ ಗೊತ್ತು. ಅಂದರೆ ಮೊದಲನೇ ಪಾಯಿಂಟು, ಹೋದ ವರ್ಷ ವೀಕೆಂಡ್ ವಿತ್ ರಮೇಶ್ಗೆ ಅವ್ರನ್ನ ಕರೆಸ್ಬೇಕಂತ ತುಂಬ ಜನ ಹೇಳ್ತಾಯಿದ್ರು. ಓಕೆ ಅಂದ್ಬಿಟ್ಟು ಆ ರಾಘವೇಂದ್ರ ಹುಣಸೂರು ಸರ್ಗೆ ಯಾರೋ ಒಬ್ಬರು ನ್ಯೂಸ್ ಚಾನಲ್ನವರು ಹೋಗ್ಬಿಟ್ಟು ಕೇಳ್ತಾರೆ, ಸರ್ ಹಿಂಗೆ ಡಿಯರ್ ಬ್ರೋ ಸರಿ ಬರ್ತಾರೆ ವೀಕೆಂಡ್ ವಿತ್ ರಮೇಶ್ಗೆ, ಡಿಯರ್ ಬ್ರೋ ಸರಿ ಬರ್ತಾರೆ ವೀಕೆಂಡ್ ವಿತ್ ರಮೇಶ್ಗೆ ಅಂತ ಕೇಳ್ತಾರೆ. ಅವರು ಅದಕ್ಕೆ ಆನ್ಸರ್ ಮಾಡ್ತಾರೆ, ಡಿಯರ್ ಬ್ರೋ ನಿಮ್ಮ ಅಮ್ಮನಿಗೆ ಗೊತ್ತಾ, ನಿಮ್ಮ ಅಜ್ಜಿಗೆ ಗೊತ್ತಾ, ನಿಮ್ಮ ಮನೆಯವ್ರಿಗೆ ಗೊತ್ತಾ? ಡಿಯರ್ ಬ್ರೋ ಯಾರಿಗೆ ಗೊತ್ತು? ಈ ಸೋಷಿಯಲ್ ಮೀಡಿಯಾ ಜಗತ್ತು ತುಂಬ ತಾತ್ಕಾಲಿಕವಾದದ್ದು, ಅದು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಹಂಗಾಗ್ಬಿಟ್ಟು ನಾನು ಎಲ್ಲರಿಗೂ ಕರ್ಸೋಕ್ಕಾಗಲ್ಲ. ಒಬ್ಬರು ಮುಖ್ಯ ಸಾಧನೆ ಮಾಡಿದವರು ಬೇಕು ಈ ಚೇರಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಅಂತಿದ್ರು. ಅದಕ್ಕೆ ಅಭಿಮಾನಿಗಳೆಲ್ಲ ರೊಚ್ಚಿಗೆದ್ದು ಅವ್ರನ್ನ ಟ್ರೋಲ್ ಮಾಡಿ ಚಚ್ಚಾಕ್ಬಿಟ್ಟಿದ್ರು ಅವ್ರನ್ನ ಫುಲ್ಲು, ಇನ್ಸ್ಟಾಗ್ರಾಮ್ನಲ್ಲಿ ಆಗಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆಗಲಿ. ಹಂಗಾಗಿ ನನಗನ್ಸುತ್ತೆ ಅದನ್ನೇ ಅಡ್ವಾಂಟೇಜ್ ಆಗಿ ಕಲರ್ಸ್ ಕನ್ನಡ ತೊಗೊಂಡ್ಬಿಟ್ಟು ಈ ಸರಿ ಡಿಯರ್ ಬ್ರೋ ಅವ್ರನ್ನ ಕರೆಸ್ಬಹುದಾ ಅಂತ ಒಂದು ಕ್ವಶನ್ ಮಾರ್ಕ್ ಬರ್ತಾಯಿದೆ ಎಲ್ಲರೂ ಕೂಡ. ನನಗನ್ಸುತ್ತೆ ಕರೆಸ್ಬಹುದು ಅಂತ. ಯಾಕಂದರೆ ಡಿಯರ್ ಬ್ರೋ ಒಪ್ಕೊಂಡ್ರೆ ಬಂದೇ ಬರ್ತಾರೆ. ಯಾಕಂದರೆ ಇಂಥ ದೊಡ್ಡ ಅವಕಾಶ ಯಾರೂ ಮಿಸ್ ಮಾಡಲ್ಲ ಅಷ್ಟು ಈಸಿಯಾಗಿ. ಅವರು ಬರಬಹುದು. ಅಕಸ್ಮಾತ್ ಡಿಯರ್ ಬ್ರೋಗೆ ಯೂಟ್ಯೂಬ್ ಏನಂತಾರೆ ಬಿಗ್ ಬಾಸ್ ಅವ್ರು ಕರೆಸಿದ್ರೆ ಆಬ್ವಿಯಸ್ಲಿ ಅವರು ಬರ್ತಾರೆ ಅಂತ ನನಗೆ ಅನಿಸುತ್ತೆ. ಬಂದರೆ ಒಳ್ಳೆಯದು. ಅವರ ಒಂದು ರಿಯಲ್ ಫೇಸ್ ಏನಿರುತ್ತೆ ಅದನ್ನು ರಿವೀಲ್ ಮಾಡ್ದಂಗೆ ಆಗುತ್ತೆ. ಒಂದು ಎಲ್ರಿಗೂ 2 ಮುಖ ಅಂತ ಇರುತ್ತೆ. ಆ 2ನೇ ಮುಖ ನೋಡೋದು ಎಲ್ರಿಗೆ ಆಸೆ. ಅದು ಕೆಟ್ಟದಾಗಿರ್ಬೋದು, ಒಳ್ಳೆಯದಾಗಿರ್ಬೋದು, ಯಾವ ಥರ ಬೇಕಾದರೂ ಆಗಿರ್ಬೋದು. ಅದಕ್ಕೋಸ್ಕರ ಅವರು ಬರಲಿ. ಈ 3 ಜನದಲ್ಲಿ ಒಬ್ಬರು ಬರೋದು ಸಾಧ್ಯತೆ ಇದೆ ಅಂತ ನಂಗೆ ಅನಿಸುತ್ತೆ. ಅದು ಯಾರು ಬೇಕಾದರೂ ಆಗಿರ್ಬೋದು. 3 ಜನದಲ್ಲಿ ಅಷ್ಟೇ ಒಳ್ಳೆ ಕ್ವಾಲಿಟಿಗಳಿವೆ. ಒಬ್ಬರಾದರೂ ಬರಲಿ, ನೋಡೋಣ ಯಾರು ಬರ್ತಾರೆ ಅಂತ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ. ಆದಷ್ಟು ವೀಡಿಯೋಸ್ ಮಾಡ್ತಾಯಿರ್ತೀನಿ, ನಿಮ್ಮ ಸಪೋರ್ಟ್ ಇರಲಿ.